ಡಾಕ್ಟರ್ ಗುರುರಾಜ್ ಸರ್ ನಮಸ್ಕಾರ. ನಮಸ್ಕಾರ. ನಮ್ಮಲ್ಲಿರೋ ಕೆಲವಷ್ಟು ಪ್ರಶ್ನೆಗಳೇನಂದ್ರೆ, ಬಯೋವೆಲ್ ಬಗ್ಗೆ ನಮಗ್ ಗೊತ್ತು, ನಮಗೆ ಅದನ್ನ ಬೇರೆಯವ್ರಿಗೆ ತಿಳಿಸ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಿಮ್ಮನ್ನೇ ಒಂದು ಕೇಳ್ಬಿಡೋಣ ಅನ್ಬಿಟ್ಟು ಈಗ ಬಂದಿದ್ದೇವೆ. ಈ ಬಯೋವೆಲ್ ಸ್ಕ್ಯಾನು ಮತ್ತೆ ಹೊರಗಡೆ ಮಾಡಿಸುವಂತ ಲ್ಯಾಬ್ ಸ್ಕ್ಯಾನ್ ಆಗ್ಲಿ ಅಥವಾ MRI ಸ್ಕ್ಯಾನ್ ಆಗ್ಲಿ, ಈ ತರ ಇದಕ್ಕೂ ನಿಮ್ಮ ಬಯೋವೆಲ್ಗೂ ಇರೋ ವ್ಯತ್ಯಾಸನ ಸ್ವಲ್ಪ ನಿಮ್ಮ ಜನಗಳಿಗೆ ತಿಳಿಸ್ಕೊಟ್ರೆ ಅವ್ರಿಗೂ ಒಂದು ಅನುಕೂಲ ಆಗ್ತಾ ಇತ್ತು. ಯಾಕೆಂದ್ರೆ ಎಷ್ಟೋ ಜನಕ್ಕೆ MRI ಸ್ಕ್ಯಾನ್ ಅಂದ್ರೆ ತಲೆ ಒಳಗೆ ಹೋಗುತ್ತೆ, ಅಯ್ಯೋ ನಂಗೆ ಏನೋ ಆಗ್ಬಿಡತ್ತೆ, ಆತರ ಎಲ್ಲ ಭಯ ಇರತ್ತೆ. ನಿಮ್ಮ ಬಯೋವೆಲ್ ಸ್ಕ್ಯಾನ್ ಹೇಗೆ, ಏನು ಅದನ್ನ ದಯವಿಟ್ಟು ಜನಗಳಿಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಒಳ್ಳೆ ಪ್ರಶ್ನೆ. ನೋಡಿ, ಜನರು ಯಾವುದೇ ತರದ ತೊಂದರೆ ಇದ್ದಾಗ, ಎನಿ ಪ್ರಾಬ್ಲಮ್ಸ್ ದೇ ಫೇಸ್, ಅವ್ರ ವೈದ್ಯರ ಹತ್ರ ಹೋದಾಗ ಸಾಧಾರಣವಾಗಿ ಅವ್ರಿಗೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಅಥವಾ MRI ಸ್ಕ್ಯಾನ್ಸ್ ಅಂತಾರೆ, ಅಥವಾ ಬ್ಲಡ್ ಚೆಕಪ್, ಯೂರಿನ್ ಚೆಕಪ್ ಅಂತ ಅವ್ರಿಗೆ ರಿಪೋರ್ಟ್ಸ್ ತರಲಿಕ್ಕೆ ಹೇಳ್ತಾರೆ. ದೀಸ್ ಆರ್ ದ ಜನರಲೈಸ್ಡ್ ಟೆಸ್ಟಿಂಗ್ಸ್, ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ಸ್ ಅಂತ. ಸೊ ಪ್ರಥಮವಾಗಿ ನಾವು ನೋಡೋದಾಯ್ತು ಅಂತಂದ್ರೆ, ಈ ಅಲ್ಟ್ರಾಸೌಂಡ್ ರಿಪೋರ್ಟ್ಸ್ ಇದೊಂದು ಸ್ಯಾಂಪಲ್, ಒಬ್ಬ ಪೇಷಂಟ್ ರಿಪೋರ್ಟ್ ಅಂತ ಇಟ್ಕೊಳ್ಳಿ. ಸೊ ಈ ಅಲ್ಟ್ರಾಸೌಂಡ್ ರಿಪೋರ್ಟ್, ಅಬ್ಡಮನ್ ರೀಜನ್ ಅಲ್ಲಿ ಮಾಡಿರುವಂತ ಅಲ್ಟ್ರಾಸೌಂಡ್ ರಿಪೋರ್ಟ್ ನೀವು ಗಮನಿಸಿದ್ರೆ, ದಿಸ್ ಇಸ್ ಮೋರ್ ಆರ್ ಲೆಸ್ ಅ ಸ್ಟ್ರಕ್ಚರಲ್ ಸ್ಕ್ಯಾನ್. ಇದಕ್ಕೆ ನಾವು ಸ್ಟ್ರಕ್ಚರಲ್ ಸ್ಕ್ಯಾನ್ ಅಂದ್ರೆ, ಅಲ್ಲಿ ನೋಡಿ ಲಿವರ್, ಗಾಲ್ ಬ್ಲಾಡರ್, ಪ್ಯಾಂಕ್ರಿಯಾಸ್, ಸ್ಪ್ಲೀನ್, ಕಿಡ್ನಿ, ಯೂರಿನರಿ ಬ್ಲಾಡರ್ಸ್ ಇವೆಲ್ಲ ಎಷ್ಟು ಗಾತ್ರದಲ್ಲಿದೆ, ಎಷ್ಟು ಸೈಜ್ ಅಲ್ಲಿ ಇದೆ, ಅಥವಾ ಇಂಥ ಯಾವುದೇ ಒಂದು ಆರ್ಗನ್ಸ್ ಅಲ್ಲಿ ಯಾವ್ದಾದ್ರು ಎಕ್ಸ್ಟ್ರಾ ಗ್ರೋತ್ ಆಗಿದೆಯಾ ಅಥವಾ ಅಬ್ಸ್ಟ್ರಕ್ಷನ್ ಆಗಿದೆಯಾ, ಈ ತರ ಎಲ್ಲ ಲೀಷನ್ಸ್ ನ ಕಂಡುಹಿಡಿಯಲಿಕ್ಕೆ ಈ ಅಲ್ಟ್ರಾಸೌಂಡ್ ಹಾಗೂ MRI ಸ್ಕ್ಯಾನ್ ನ ಬಳಸ್ತಾರೆ. ಇದನ್ನ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ದಿಸ್ ಗಿವ್ಸ್ ಓನ್ಲಿ ದ ಸ್ಟ್ರಕ್ಚರಲ್ ಸ್ಕ್ಯಾನ್ ಆಫ್ ದ ಆರ್ಗನ್. ಆ ಪರ್ಟಿಕ್ಯುಲರ್ ಆರ್ಗನ್ದು ಸ್ಟ್ರಕ್ಚರ್ ಯಾವ ರೀತಿ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದು ಯಾವುದೇ ಕಾರಣಕ್ಕೂ ಈ ರಿಪೋರ್ಟ್ಸ್ ಅಲ್ಲಿ ನಮಗೆ ಆರ್ಗನ್ಸ್ ಫಂಕ್ಷನ್ ಬಗ್ಗೆ ಡೀಟೇಲ್ಸ್ ಸಿಗಲ್ಲ. ಈಗ ಕಿಡ್ನಿ ಆಯ್ತು, ಅದು ನಾರ್ಮಲ್ ಆಗಿದೆ, ಅದರ ಫಂಕ್ಷನ್ ಹೇಗಿದೆ, ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಆ ಫಂಕ್ಷನಲ್ ಅನಾಲಿಸಿಸ್ಗಾಗಿ ನಾವು ಬಯೋಕೆಮಿಸ್ಟ್ರಿ ಟೆಸ್ಟ್ ಅನ್ನ ಮಾಡಿಸ್ತೇವೆ. ಅಂದ್ರೆ ಬ್ಲಡ್ ಸ್ಯಾಂಪಲ್ ತಗೊಳ್ಳೋದು, ಯೂರಿನ್ ಸ್ಯಾಂಪಲ್ ತಗೊಳ್ಳೋದು. ಸೊ ಈ ಬ್ಲಡ್ ಸ್ಯಾಂಪಲ್, ಯೂರಿನ್ ಸ್ಯಾಂಪಲ್ ಅಲ್ಲಿ ನಮಗೆ ಫಂಕ್ಷನಲ್ ಅನಾಲಿಸಿಸ್ ಗೊತ್ತಾಗುತ್ತೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗನ್ ಕರೆಕ್ಟ್ ಆಗಿ ಅದರ ಕೆಲಸವನ್ನ ಮಾಡಿದರೆ, ಈ ಪ್ಯಾರಾಮೀಟರ್ಸ್, ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ಯಾರಾಮೀಟರ್ಸ್ ನಾರ್ಮಲ್ ರೇಂಜ್ ಅಲ್ಲಿ ಬರಬೇಕು. ಇದು ಇದರ ಉದ್ದೇಶ, ಈ ಟೆಸ್ಟ್ ಮಾಡುವಂತ ಉದ್ದೇಶ. ಇಲ್ಲಿ ನೀವು ಗಮನಿಸಬಹುದು, ರ್ಯಾಂಡಮ್ ಬ್ಲಡ್ ಶುಗರ್ 363 milligram per deciliter ಅಂತಿದೆ. ಅಫ್ಕೋರ್ಸ್ ಇಟ್ ಇಸ್ ಆನ್ ದ ಹೈಯರ್ ಸೈಡ್ ವೆನ್ ಕಂಪೇರ್ ಟು ದ ನಾರ್ಮಲ್ ವ್ಯಾಲ್ಯೂ. ನಾರ್ಮಲ್ ವ್ಯಾಲ್ಯೂ 70 to 140 ಇದೆ. ಸೊ ಇದು 363 ಇದೆ. ಯಾವ ಗ್ರೌಂಡ್ಸ್ ಅಲ್ಲಿ ಇದು 363 ಇದೆ, ಆ ಪರ್ಟಿಕ್ಯುಲರ್ ಆರ್ಗನ್ ಸ್ಟೇಟಸ್ ಹೆಂಗಿದೆ, ಹಾಗೂ ಅದರ ಒತ್ತಡಗಳು, ಸ್ಟ್ರೆಸ್ ಲೆವೆಲ್ಸ್ ಏನಿದೆ, ಆ ಆರ್ಗನ್ ಫಂಕ್ಷನಿಂಗ್ ಅಲ್ಲಿ ಏನಾದ್ರು ಡಿಮ್ಯಾಂಡ್ಸ್ ಇದ್ದ, ಇದು ಯಾವುದು ಈ ರಿಪೋರ್ಟ್ ಅಲ್ಲಿ ಬರೋದಿಲ್ಲ. ಇದು ಕೇವಲ ರಿಸಲ್ಟ್. ಅಂದ್ರೆ ರಕ್ತ ಸ್ಯಾಂಪಲ್ ಏನ್ ತೆಕ್ಕೊಂಡಿದ್ದು, ಆ ಸ್ಯಾಂಪಲ್ ನಲ್ಲಿ ಇರುವಂತ ರ್ಯಾಂಡಮ್ ಬ್ಲಡ್ ಶುಗರ್ ಲೆವೆಲ್ 363 milligram per deciliter ಅಂತ ಮೆನ್ಷನ್ ಮಾಡುತ್ತೆ. ಅದರ ಅರ್ಥ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಯ್ತು? ಯಾವ ಆರ್ಗನ್ ಡಿಸ್ಫಂಕ್ಷನ್ ಕಾರಣದಿಂದ ಈ ಪರ್ಟಿಕ್ಯುಲರ್ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಯ್ತು? ಸೊ 100% ಆರ್ಗನ್ ಡಿಸ್ಫಂಕ್ಷನ್ ಆದ ಮೇಲೆ ಅದರ ಕೆಲಸಗಳ ನ್ಯೂನತೆಗಳಿದ್ದಾಗ, ಈಗ ಒಂದು ಪ್ಯಾಂಕ್ರಿಯಾಟಿಕ್ ಫಂಕ್ಷನ್ ಆಗಬೇಕು, ಬಹುಶಃ ಇದು ಟೈಪ್ 1 ಇರ್ಬೋದು, ಟೈಪ್ 2 ಇರ್ಬೋದು, ಡಯಾಬಿಟಿಸ್ ಇರ್ಬೋದು. ಸೊ ಆ ಆರ್ಗನ್ ಯಾವ ರೀತಿ ಫಂಕ್ಷನ್ ಆಗ್ತಾ ಇದೆ, ಆ ಫಂಕ್ಷನ್ ನ ತಿಳಿಲಿಕ್ಕೆ, ಈ ಫಂಕ್ಷನ್ ನಲ್ಲಿ ಡಿಪ್ಲೀಷನ್ ಆದಾಗ ಮಾತ್ರ ನಿಮಗೆ ಈ ವ್ಯಾಲ್ಯೂಸ್ ಬರೋದು. ಸೊ ಯಾವುದೇ ರಿಪೋರ್ಟ್ ಅಲ್ಲಿ ನಿಮಗೆ ವ್ಯಾಲ್ಯೂಸ್ ನಾರ್ಮಲ್ ರೇಂಜ್ ಗಿಂತ ಜಾಸ್ತಿ ಇದ್ದಲ್ಲಿ, ಇಟ್ ಇಂಡಿಕೇಟ್ಸ್ ದಟ್ ಆರ್ಗನ್ ಹ್ಯಾಸ್ ಬಿನ್ ಎಫೆಕ್ಟೆಡ್. ಆ ಪರ್ಟಿಕ್ಯುಲರ್ ಆರ್ಗನ್ ಫಂಕ್ಷನ್ ಅಲ್ಲಿ ಎಫೆಕ್ಟ್ ಆಗಿದೆ. ಅರ್ಥಾತ್ ನಾವು ಯು ಹ್ಯಾವ್ ಟು ಟೇಕ್ ದ ಟ್ರೀಟ್ಮೆಂಟ್. ಈಗ ನೀವು ಟ್ರೀಟ್ಮೆಂಟ್ ತೆಗೆದು,
ಅದೇ ತರ ನೋಡಿ ಕೆಳಗೆ ಬಂತು ಅಂದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡ್ತಾರೆ, HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನು, LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನು, ಟ್ರೈಗ್ಲಿಸರೈಡ್ಸ್, VLDL ದಟ್ ಇಸ್ ವೆರಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್. ಸೊ ಇವೆಲ್ಲನೂ ಹಲವಾರು ಆರ್ಗನ್ ಡಿಸ್ಫಂಕ್ಷನ್ ನಿಂದ ಬರುವಂತಹ ರಿಸಲ್ಟ್ಸ್. ಆ ರಿಸಲ್ಟ್ಸ್ ನ ಮಾತ್ರ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಅಗೈನ್ ನಾರ್ಮಲ್ ಆರ್ಗನ್ ನಿಂದ ಈ ರಿಸಲ್ಟ್ ಬರೋವರೆಗೂ ಒಂದು ಗ್ಯಾಪ್ ಇರುತ್ತೆ, ರೈಟ್? ಅಲ್ಲಿ ಸ್ಲೋ ಆಗಿ ಆರ್ಗನ್ ಡಿಟಿಯೋರೇಟ್ ಆಗ್ತಾ ಇರುತ್ತೆ. ಆ ಸ್ಲೋ ಆಗಿ ಆರ್ಗನ್ ಡಿಟಿಯೋರೇಟ್ ಆಗ್ಬೇಕಾದ್ರೆ ನಿಮ್ ವ್ಯಾಲ್ಯೂಸ್ ಯೂಶಲಿ ನಾರ್ಮಲ್ ಇರುತ್ತೆ, ಬಟ್ ಆರ್ಗನ್ ಡಿಟಿಯೋರೇಷನ್ ಆಗ್ತಾ ಇರುತ್ತೆ. ತಮಗೆ ಗೊತ್ತಿರೋಂಗೆ ಹಲವಾರು ಆರ್ಗನ್ ಫಂಕ್ಷನ್ಸ್ ಸೈಕಲಾಜಿಕಲ್ ಪ್ಯಾರಾಮೀಟರ್ ಇಂದ ದೇ ಆರ್ ಪ್ರೋಸೆಸ್ಡ್. ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರ ಸೈಕಿಕ್ ಸ್ಟೇಟ್ ಇದ್ರ ಮೇಲೆ ಆರ್ಗನ್ ಫಂಕ್ಷನ್ಸ್ ಡಿಪೆಂಡ್ ಆಗುತ್ತೆ. ಸಿಂಪಾಥೆಟಿಕ್ ಅಂಡ್ ಪ್ಯಾರಾಸಿಂಪಾಥೆಟಿಕ್ ಸ್ಟಿಮ್ಯುಲೇಷನ್ ಏನ್ ಆರ್ಗನ್ ಮೇಲೆ ಆಗುತ್ತೆ ಅದು ತಕ್ಕಂತೆ ಅದರ ಫಂಕ್ಷನ್ಸ್ ಇರುತ್ತೆ. ಇದು ಯಾವುದನ್ನು ನೀವು ಎರಡು ರಿಪೋರ್ಟ್ ಅಲ್ಲೂ ಅಲ್ಟ್ರಾಸೌಂಡ್ ಆಗ್ಲಿ ಅಥವಾ ಬ್ಲಡ್ ರಿಪೋರ್ಟ್ ನಲ್ಲಾಗ್ಲಿ ಆರ್ ಯೂರಿನ್ ರಿಪೋರ್ಟ್ ನಲ್ಲಾಗ್ಲಿ ನಮಗೆ ಸಿಗೋದಿಲ್ಲ. ಹಾಗೂ ಒಬ್ಬ ಪೇಷಂಟ್ ಅಥವಾ ಒಬ್ಬ ವ್ಯಕ್ತಿಯ ಸ್ಲೀಪ್ ಲೆವೆಲ್ಸ್ ಹೆಂಗಿದೆ, ಸ್ಟ್ರೆಸ್ ಲೆವೆಲ್ಸ್, ಸ್ಟ್ರೆಸ್ ಇಸ್ ದ ಮೋಸ್ಟ್ ಡಿಸಾಸ್ಟ್ರಸ್ ವರ್ಡ್. ಆ ಸ್ಟ್ರೆಸ್ ಅನ್ನೋದು ಎಲ್ಲಿದೆ ಅದನ್ನು ಹುಡುಕ್ಬೇಕು. ಆಕ್ಚುಲಿ ಸ್ಟ್ರೆಸ್ ಇಸ್ ಎವ್ರಿವೇರ್ ಇನ್ ಆಲ್ ದ ಆರ್ಗನ್ಸ್. ಯಾವ ಆರ್ಗನ್ ನಲ್ಲಿ ವೀಕ್ನೆಸ್ ಬರ್ತದೋ ಅದು ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಸೊ ಈ ಸ್ಟ್ರೆಸ್ ಲೆವೆಲ್ ನ ಕಂಡುಹಿಡಿಲಿಕ್ಕೆ ಅಥವಾ ಮೆಷರ್ ಮಾಡಲಿಕ್ಕೆ ಅಂಡ್ ಆಟ್ ಅ ಪರ್ಟಿಕ್ಯುಲರ್ ಟೈಮ್, ಯಾವುದೇ ಒಂದು ಸಮಯದಲ್ಲಿ ತಮ್ಮ ಎಲ್ಲಾ ಅಂಗಗಳು ಎಲ್ಲ ಆರ್ಗನ್ಸ್ ಯಾವ ರೀತಿ ಫಂಕ್ಷನ್ ಆಗ್ತಾ ಇದೆ ಅಂತ ತಿಳಿಯೋದು ಕೇವಲ ನಮ್ಮ ಬಯೋವೆಲ್ ಸ್ಕ್ಯಾನ್. ಸೊ ಬಯೋವೆಲ್ ಸ್ಕ್ಯಾನ್ ನಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇಟ್ ಈಸ್ ಅ ನಾನ್ ಇನ್ವೇಸಿವ್ ಸ್ಕ್ಯಾನ್. ಇದರಲ್ಲಿ ಯಾವುದೇ ರೀತಿಯ ಬ್ಲಡ್ ಡ್ರಾ ಮಾಡಲ್ಲ ಅಥವಾ ಯಾವುದೇ ರೀತಿ ಇನ್ಸಿಷನ್ಸ್ ಇರಲ್ಲ, ರೈಟ್? ಪ್ಲಸ್ ಯಾವುದೇ ತರ ಕಾರ್ಡ್ಸ್ ಕನೆಕ್ಟ್ ಮಾಡಲ್ಲ, ರೇಡಿಯೇಷನ್ಸ್ ಇರಲ್ಲ. ಇಟ್ಸ್ ಅ ನಾನ್ ಇನ್ವೇಸಿವ್ ಸ್ಕ್ಯಾನ್. ಈ ಸ್ಕ್ಯಾನ್ ನಲ್ಲಿ ಪ್ರಥಮವಾಗಿ ನಮಗೆ ತಿಳಿಯೋದೇನಂತಂದ್ರೆ ಸ್ಟ್ರೆಸ್ ಲೆವೆಲ್ಸ್, ದೇಹದ ಸ್ಟ್ರೆಸ್ ಲೆವೆಲ್ಸ್ ಅಂದ್ರೆ ಅಡ್ಯಾಪ್ಟಬಿಲಿಟಿ ಅಂತ. ಈ ಅಡ್ಯಾಪ್ಟಬಿಲಿಟಿನ ಫಸ್ಟ್ ನಾವು ತಿಳ್ಕೊಂಡು ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಕೇಶನ್ ಆಫ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್. ಸಿಂಪಥೆಟಿಕ್ ಹಾಗೂ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಯಾವ ರೀತಿ ಬ್ಯಾಲೆನ್ಸ್ ಅಲ್ಲಿ ಫಂಕ್ಷನ್ ಮಾಡ್ತಾ ಇದೆ ದೇಹದಲ್ಲಿ, ಇಲ್ಲಿ ಇಮಿಡಿಯೇಟ್ ಆಗಿ ನಮಗೆ ಗೊತ್ತಾಗುತ್ತೆ. ಅಪ್ ಟು 32 ಆರ್ಗನ್ಸ್ ಅಂಡ್ ಸಿಸ್ಟಮ್ಸ್ ವಿಲ್ ಕಮ್ ಟು ನೋ ಅಟ್ ಇಮಿಡಿಯೇಟ್ ಸ್ಟೇಜ್. ವಿತಿನ್ 10 ಮಿನಿಟ್ಸ್ ಅಲ್ಲಿ ಈ ಸ್ಕ್ಯಾನ್ ನ ಮಾಡಬಹುದು. ನೀವೇನ್ ಜಾಸ್ತಿ ಕಾಯೋಷ್ಟಿಲ್ಲ. ಕೇವಲ 10 ನಿಮಿಷದಲ್ಲಿ ಈ ಸ್ಕ್ಯಾನ್ ನಲ್ಲಿ ಅಕ್ಯುರೇಸಿ ಲೆವೆಲ್ಸ್ ಆರ್ ವೆರಿ ಹೈ. ಇಟ್ ಈಸ್ ಡನ್ just by scanning the tip of the finger and very highly accurate, right? Immediate ಆಗಿ ಸಿಂಪಾಥೆಟಿಕ್ ಹಾಗೂ ಪ್ಯಾರಾಸಿಂಪಾಥೆಟಿಕ್ ಲೆವೆಲ್ಸ್ ನ ಇಂಬ್ಯಾಲೆನ್ಸ್ ನ ಕಂಡುಹಿಡಿಯಬಹುದು. ಯಾವ ಆರ್ಗನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಇದೆ, ಯಾವ ಆರ್ಗನ್ಸ್ ಅಲ್ಲಿ ಎಷ್ಟರ ಮಟ್ಟಿಗೆ ಇಂಬ್ಯಾಲೆನ್ಸ್ ಇದೆ, ಅಲ್ಲಿ ನಾವು ಪ್ರಿವೆಂಟಿವ್ ಮೆಷರ್ ತಕೊಂಡು ಆ ಆರ್ಗನ್ ಫಂಕ್ಷನಿಂಗ್ ನ ಸಿಂಪ್ಟಮ್ಯಾಟಿಕ್ ಸ್ಟೇಜ್ ಹೋಗಿನ ಮುಂಚೆನೆ ನಾವು ಅದನ್ನ ಸರಿಪಡಿಸ್ಬೋದು. ಅಷ್ಟೇ ಅಲ್ಲ, ಅಟ್ ಎನಿ ಗಿವೆನ್ ಪಾಯಿಂಟ್ ಆಫ್ ಟೈಮ್ ಪ್ರತಿಯೊಂದು ಅಂಗಗಳು ಯಾವ ರೀತಿ ಫಂಕ್ಷನ್ ಆಗ್ತಾ ಇದೆ, ಯಾವ ಅಂಗ ಜಾಸ್ತಿ ಒತ್ತಡ ತೆಕ್ಕೊಂತ ಇದೆ, ಯಾವ ಅಂಗದ ಮೇಲೆ ಜಾಸ್ತಿ ಒತ್ತಡ ಇದೆ, ಯಾವ ಆರ್ಗನ್ಸ್ ಮೇಲೆ ಜಾಸ್ತಿ ಒತ್ತಡ ಇದೆ, ಅದು ನಮಗೆ ಇಮಿಡಿಯೇಟ್ ಸೂಚನೆಗಳು ಬಯೋವೆಲ್ ಸ್ಕ್ಯಾನ್ ಇಂದ ಲಭ್ಯವಾಗುತ್ತೆ. ಸೊ ಆರೋಗ್ಯಕರ ಆರ್ಗನ್ ನಿಂದ ಹಿಡಿದು ಆ ಅನಾರೋಗ್ಯ ಆರ್ಗನ್ ಏನ್ ಬರುತ್ತೆ, ಆ ಡಿಸ್ಫಂಕ್ಷನ್ ಆರ್ಗನ್ ಅಂತ ನಾವೇನಂತೀವಿ, ಎಲ್ಲಿ ನಮಗೆ ಪಾಸಿಟಿವ್ ರಿಪೋರ್ಟ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ, ಈ ಗ್ಯಾಪ್ ನ ಫಿಲ್ ಮಾಡ್ಲಿಕ್ಕೆ ಬಯೋವೆಲ್ ಸ್ಕ್ಯಾನ್ ಇಸ್ ದ ಬೆಸ್ಟ್ ಸ್ಕ್ಯಾನ್. ಸೊ ಇನ್ ವೆರಿ ವೆರಿ early stage of dysfunction of the organ can be detected by biowe'll scan. Plus all the organs right from your head to rectum, ಪ್ರತಿಯೊಂದು ಆರ್ಗನ್ಸ್, ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ರೆಸ್ಪಿರೇಟರಿ ಅಂಡ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಇಮಿಡಿಯೇಟ್ ಆಗಿ ನಮಗೆ ಫಂಕ್ಷನ್ಸ್ ಗೊತ್ತಾಗುತ್ತೆ. ಯಾವ ಸಿಸ್ಟಮ್ ಮೇಲೆ ಒತ್ತಡ ಇದೆ, ಆ ಸಿಸ್ಟಮ್ ನಲ್ಲಿ ಯಾವ ಆರ್ಗನ್ ಮೇಲೆ ಒತ್ತಡ ಇದೆ, ವಿತ್ ಗ್ರೇಟರ್ ಅಕ್ಯುರಸಿ
ನಮಗೆ ತಿಳಿಯುತ್ತೆ. ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಯಬಲ್ ಸ್ಕ್ಯಾನ್ ನಲ್ಲಿ ನಮಗೆ ನಾಡಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಮೆರಿಡಿಯನ್ಸ್ ಆಫ್ ದ ಲೈಫ್ ಚಾನಲ್ಸ್ ಇನ್ ದ ಬಾಡಿ, ಆ ಮೆರಿಡಿಯನ್ಸ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ, ಎಲ್ಲ 12 ಮೇಜರ್ ಮೆರಿಡಿಯನ್ಸ್ ಏನ್ ದೇಹದಲ್ಲಿದೆ, ಈ 12 ಮೇಜರ್ ಮೆರಿಡಿಯನ್ಸ್ ಯಾವ ರೀತಿ ತಮ್ಮ ಕೆಲಸಗಳನ್ನ ಮಾಡ್ತಾ ಇದೆ ಅದರ ಮೇಲೆ ಆರ್ಗನ್ ಫಂಕ್ಷನ್ ಡಿಪೆಂಡ್ ಆಗುತ್ತೆ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಮಿಡಿಯೇಟ್ಲಿ. ಇಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾರೇ ಆಗ್ಲಿ, ನೀವು ಬ್ಲಡ್ ಟೆಸ್ಟ್, ಅಲ್ಟ್ರಾಸೌಂಡ್, ಯೂರಿನ್ ಟೆಸ್ಟ್, ಯಾವುದೇ ಟೆಸ್ಟ್ ಹೋಯ್ತು ಅಂದ್ರೂ ಕೇವಲ ಒಂದೇ ಟೆಸ್ಟ್ ರಿಪೋರ್ಟೇ ನಿಮಗೆ ಸಿಗುತ್ತೆ. ನೀವು ಮಾಡಿಸೋದೇ ಒಂದು ಟೆಸ್ಟ್. ಆ ಒಂದು ಟೆಸ್ಟ್ ರಿಪೋರ್ಟ್ ಯು ವಿಲ್ ಗೆಟ್ ಸಮ್ ಪ್ಯಾರಾಮೀಟರ್ಸ್. ಈ ಪ್ಯಾರಾಮೀಟರ್ಸ್ ಬಂದ ನಂತರ ಆಕ್ಚುಲಿ ವಿ ಆರ್ ಸಪೋಸ್ ಟು ರೀಟೆಸ್ಟ್ ಇಟ್. ಮತ್ತೆ ಇನ್ನೊಂದು ಲ್ಯಾಬ್ ಅಲ್ಲೋ ಅಥವಾ ಅದೇ ಲ್ಯಾಬ್ ಅಲ್ಲೋ ನಾವು ಅದನ್ನ ರೀಟೆಸ್ಟ್ ಮಾಡಬೇಕು. ರೀಟೆಸ್ಟ್ ಮಾಡಿ ಸತತವಾಗಿ ನಮಗೆ 3-4 ರಿಪೋರ್ಟ್ ಅಲ್ಲಿ ಸೇಮ್ ವ್ಯಾಲ್ಯೂಸ್ ಬರ್ತಾ ಇದೆ ಅಂದಾಗ ಮಾತ್ರ ನಾವು ಅದನ್ನ ಕನ್ಕ್ಲೂಷನ್ಗೆ ತೆಕ್ಕೊಳ್ಳಿಕ್ಕೆ ಸಾಧ್ಯ. ಅದು ಸರ್ವೇ ಸಾಧಾರಣವಾಗಿ ಬ್ಲಡ್ ರಿಪೋರ್ಟ್ಸ್, ಯೂರಿನ್ ರಿಪೋರ್ಟ್ಸ್, ಅಲ್ಟ್ರಾಸೌಂಡ್ ನಲ್ಲಿ ಸಾಧ್ಯ ಇಲ್ಲ. ಅಲ್ಟ್ರಾಸೌಂಡ್ ಓಕೆ, ಇಟ್ ಈಸ್ ಅ ಸ್ಟ್ರಕ್ಚರಲ್ ಸ್ಕ್ಯಾನ್, ಸೊ ಏನಿದೆ ಅಂತ ತೋರಿಸ್ತದೆ, ಅದೇ ರಿಪಿಟೇಷನ್ ಅವಶ್ಯಕತೆ ಬರಲ್ಲ. ಬಟ್ ಬ್ಲಡ್ ರಿಪೋರ್ಟ್ ಅಂಡ್ ಯೂರಿನ್ ರಿಪೋರ್ಟ್ ಅಲ್ಲಿ ಅದು ಅವಶ್ಯಕ. ಯು ಶುಡ್ ಹ್ಯಾವ್ ಕನ್ಕರೆಂಟ್ ರಿಪೋರ್ಟ್ಸ್. ಮಲ್ಟಿಪಲ್ ರಿಪೋರ್ಟ್ಸ್ ನಾವು ಜನರೇಟ್ ಮಾಡಬೇಕು, ಅದು ಸಾಧ್ಯ ಇಲ್ಲ, ಯಾರು ಮಾಡೋದಿಲ್ಲ. ಎಲ್ಲ ಒಂದು ರಿಪೋರ್ಟ್ ತೆಕ್ಕೊಂತಾರೆ, ಆ ರಿಪೋರ್ಟ್ ಅಲ್ಲಿ ಈ ವ್ಯಾಲ್ಯೂಸ್ ಬಂದಿದೆ. ಇಟ್ ವಿಲ್ ಬಿ ಅ ಹ್ಯೂಮನ್ ಎರರ್. ಎನಿಥಿಂಗ್ ಇಸ್ ಪಾಸಿಬಲ್. ಸೆಕೆಂಡರಿ ಒಪಿನಿಯನ್, ಸೆಕೆಂಡರಿ ರಿಪೋರ್ಟಿಂಗ್ ಇಸ್ ಮಸ್ಟ್. ಅದು ಪ್ರಾಕ್ಟೀಸ್ ನಲ್ಲಿ ಸಾಧ್ಯತೆಗಳು ಕಮ್ಮಿ. ಹಂಗಾಗಿ ಆದ್ರೆ ಸೇಮ್ ಬಯೋವೆಲ್ ನಲ್ಲಿ ಮಿನಿಮಮ್ ನಾವು 2 ಸ್ಕ್ಯಾನ್ ಮಾಡ್ತೇವೆ, 2 ಫಂಕ್ಷನಲ್ ಸ್ಕ್ಯಾನ್ ಇಮಿಡಿಯೇಟ್ಲಿ. If required, we can go to 3 and 4 scans also. And as it is very non-invasive, ಸಂಪೂರ್ಣ ಮಾಹಿತಿ ನಮಗೆ ಕೇವಲ 10 ನಿಮಿಷದಲ್ಲಿ ಲಭ್ಯವಾಗುತ್ತೆ. If you are not satisfied, repeat the scan. ಸ್ಕ್ಯಾನ್ ನಾವು ರಿಪೀಟ್ ಮಾಡ್ತೀವಿ. ಹಾಗೂ ಚಿಕಿತ್ಸೆ ಏನ್ ಕೊಡ್ತೇವೆ, ಏನ್ ಥೆರಪಿ ನಾವು ಮಾಡ್ತೇವೆ, ಆ ಥೆರಪಿಯ ಆದ ನಂತರ ದೇಹ ಯಾವ ರೀತಿ ರಿಯಾಕ್ಟ್ ಮಾಡಿದೆ, ಯಾವ ರೀತಿ ಅದರ ಫಂಕ್ಷನ್ಸ್, ಥೆರಪಿದು ಬೆನಿಫಿಟ್ಸ್ ದೇಹ ತಗೊಂಡಿದೆ, ಅದನ್ನ ಸಹ ನಾವು ಬಯೋವೆಲ್ ಸ್ಕ್ಯಾನ್ ಥ್ರೂ. ಸೊ ಇಟ್ ಈಸ್ ವೆರಿ 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 ಪವರ್ಫುಲ್ ಸ್ಕ್ಯಾನಿಂಗ್ ಮೆಥಡಾಲಜಿ, ನಾನ್ ಇನ್ವೇಸಿವ್ ವಿತ್ ವೆರಿ ಗ್ರೇಟ್ ಅಕ್ಯುರಸಿ. ಹಂಗಾಗಿ ಬಯೋವೆಲ್ ಸ್ಕ್ಯಾನ್ಸ್ ಆರ್ ವೆರಿ ವೈಡ್ಲಿ ಯೂಸ್ಡ್. ಈಗ ರಷ್ಯಾ, USA and several other countries, ಈಗ ಆಲ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಬಯೋವೆಲ್ ಸ್ಕ್ಯಾನ್ ಈಗ ಪ್ರೀ ಕ್ಲಿನಿಕಲ್ ಸ್ಕ್ಯಾನ್ ತರ ಯೂಸ್ ಮಾಡ್ತಾರೆ. ಅಕ್ರಾಸ್ ದ ಗ್ಲೋಬ್ ನೀವು ನೋಡಿದ್ರೆ ಅರೌಂಡ್ ಮೋರ್ ದ್ಯಾನ್ 4,000 ಸರ್ಟಿಫೈಡ್ ಪ್ರಾಕ್ಟೀಷನರ್ಸ್ ಇದ್ದಾರೆ, ಬಯೋವೆಲ್ ಸ್ಕ್ಯಾನ್ಸ್ ಯೂಸ್ ಮಾಡ್ತಾರೆ. ದೇಶ ವಿದೇಶಗಳಲ್ಲಿ ಅತ್ಯಂತ ಹಿರಿಯ ಸ್ಥಾನದಲ್ಲಿರುವಂತಹ VVIPs ಅವ್ರಿಗೆ ಪ್ರತಿನಿತ್ಯ ಆಗುವಂತಹ ಸ್ಕ್ಯಾನ್ ಬಯೋವೆಲ್ ಸ್ಕ್ಯಾನ್. Because they think they know that the functionality of the organs can easily be detected. ತಾವಿಲ್ಲಿ ಗಮನಿಸಿದ್ರೆ ಅಕ್ರಾಸ್ ದ ಗ್ಲೋಬ್ ನಿಮಗೆ ಎಲ್ಲೆಲ್ಲಿ ಐಕಾನ್ಸ್ ಕಾಣಿಸ್ತಾ ಇದೆಯೋ ಅದೆಲ್ಲ ಸರ್ಟಿಫೈಡ್ ಪ್ರಾಕ್ಟೀಷನರ್ಸ್. ನೋಡಿ, USA, Brazil region, the South American region, African countries, Saudi Arabia, of course Russia, you have Germany, Italy, Turkey, and India mainly. Now it's a very big growing market in India. And of course in the East, Japan, China. Across the globe, you can see we have certified practitioners. So ಯಾರು ಎಲ್ಲಿದ್ದೀರಾ, ಹೆಂಗ ಬೇಕಾದ್ರೆ ನೀವು ಅಡ್ರೆಸ್ ನ ಇಲ್ಲಿ ಮ್ಯಾಪ್ ಇಂದ ತೆಕ್ಕೋಬಹುದು, and you can go and get yourself scanned. It's so versatile and so widely spread. ಹಂಗಾಗಿ ಬಯೋವೆಲ್ ಸ್ಕ್ಯಾನ್ ಈಗ ಲಭ್ಯ ಇದೆ, ಅವೈಲಬಲ್ ಇದೆ. ಬ್ಯಾಂಗ್ಳೂರ್, ಮೈಸೂರು, ಹಲವಾರು ಇಂಡಿಯನ್ ಸಿಟೀಸ್ ಅಲ್ಲಿ ಈಗ ಅವೈಲಬಲ್ ಇದೆ. ಅಂಡ್ ಅಫ್ ಕೋರ್ಸ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ನೋನ್ ಸ್ಕ್ಯಾನ್ಸ್. ನಾನು ನಿಮ್ಗೆ ಹೇಳ್ದಂಗೆ
ಒನ್ ಆಫ್ ದ ಬೆಸ್ಟ್ ನೋನ್ ಸ್ಕ್ಯಾನ್ಸ್. ಅಂಡ್ ಇದನ್ನ ತಾವೆಲ್ಲರೂ ಬಳಸಿ ಪ್ರೀಸಿಂಪ್ಟಮ್ಯಾಟಿಕ್ ಕಂಡೀಷನ್ ನಲ್ಲೇ, ಪ್ರೀಸಿಂಪ್ಟಮ್ಯಾಟಿಕ್ ಸ್ಟೇಜ್ ನಲ್ಲೇ ತಮ್ಮ ಪ್ರಾಬ್ಲಮ್ಸ್ ಅಥವಾ ತಮ್ಮ ಡಿಸ್ಫಂಕ್ಷನ್ಸ್ ಏನಾರ ಇತ್ತು ಅಂತಂದ್ರೆ ಇಟ್ ಕೆನ್ ಬಿ ಕರೆಕ್ಟೆಡ್ ವೆರಿ ಈಸಿಲಿ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಹೀಗೆ ಇನ್ನಷ್ಟು ಕ್ವಶನ್ಗಳು ಇದೆ. ಇವತ್ತಿನ ಸಮಯದ ಅಭಾವದಿಂದ ಮತ್ತೊಂದ್ ಸಾರಿ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ ಸರ್. ಧನ್ಯವಾದಗಳು ಸರ್. ಡಾಕ್ಟರ್ ಗುರುರಾಜ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.